ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕೇಂದ್ರ ಸಚಿವರಾಗಿ ದೆಹಲಿಯಲ್ಲಿ ಬ್ಯುಸಿಯಾಗಿರ್ಬೇಕಾದ ಎಚ್.ಡಿ. ಕುಮಾರಸ್ವಾಮಿ ಈಗ ನಿಧಾನವಾಗಿ ರಾಜ್ಯ ರಾಜಕಾರಣದತ್ತ ಮುಖ ಮಾಡ್ತಾ ಇದ್ದಾರೆ. 2028ರ ವಿಧಾನಸಭಾ ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿರೋ ಕುಮಾರಣ್ಣ ಈಗಾಗಲೇ ಇದಕ್ಕೆ ಬೇಕಿರೋ ಬ್ಲೂ ಪ್ರಿಂಟ್ ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಸಂಚಲನ ಮೂಡಿಸಿದೆ. ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಸೆಟಲ್ ಮಾಡೋಕೆ ಮತ್ತು ಕಳೆದು ಹೋಗಿರೋ ತಮ್ಮ ಸಾಮ್ರಾಜ್ಯವನ್ನ ಮತ್ತೆ ಕಟ್ಟೋಕೆ ಕುಮಾರಸ್ವಾಮಿ ಈಗಿನಿಂದಲೇ ಸ್ಕೆಚ್ ಹಾಕ್ತಿದ್ದಾರೆ. ಅಸಲಿಗೆ ಕುಮಾರಣ್ಣನ ಈ ರಿಟರ್ನ್ ಟು ಕರ್ನಾಟಕ ಪ್ಲಾನ್ ಹಿಂದೆ ಇರೋ ಅಸಲಿ ಎಜೆಂಡಾ ಏನು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಕೇಂದ್ರ ಸಚಿವರಾದ ಮೇಲೆ ಕುಮಾರಸ್ವಾಮಿ ದೆಹಲಿ ನಾಯಕರಾಗ್ತಾರೆ ಅನ್ಕೊಂಡಿದ್ರೆ ಈಗ ಅವರು ವಾರಾಂತ್ಯದ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಪ್ರತಿ ವಾರಾಂತ್ಯದಲ್ಲಿ ಕರ್ನಾಟಕಕ್ಕೆ ಬರ್ತಿರೋ ಕುಮಾರಣ್ಣ ಇಲ್ಲಿನ ಪಕ್ಷ ಸಂಘಟನೆ ಹೆಸರಲ್ಲಿ ತಮ್ಮ ಹಳೆಯ ವರ್ಚಸ್ಸನ್ನ ಉಳಿಸಿಕೊಳ್ಳೋಕೆ ಹೋರಾಟ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಒಂದು ನೆಲೆ ಕೊಡಿಸೋದು ಮತ್ತು ತಂದೆ ದೇವೇಗೌಡರ ಮಾರ್ಗದರ್ಶನದಲ್ಲಿ 2028ಕ್ಕೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಡೋದು ದಳಪತಿಗಳ ಅಸಲಿ ಪ್ಲಾನ್ ಆಗಿರೋ ಹಾಗೆ ಕಾಣ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಈಗ SIT ತನಿಖೆ ಬಿಸಿ ತಟ್ಟಿದೆ. ಅದಕ್ಕೆ ಈಗ ಅವರು ಜನರ ಮುಂದೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ನಾನು ಸಿನಿಮಾದಲ್ಲಿ ದುಡಿದ ದುಡ್ಡಲ್ಲಿ ಜಮೀನ್ ತೆಗೆದುಕೊಂಡಿದ್ದೆ, ಆದ್ರೆ ಸಿದ್ದರಾಮಯ್ಯ ಸರ್ಕಾರ ನಮ್ಮನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಅಸಲಿಗೆ ಇದು ಜನರ ಮರುಕ ಗಳಿಸಿ ಮುಂಬರುವ ಚುನಾವಣೆಗಳಿಗೆ ವೇದಿಕೆ ಸಿದ್ಧಪಡಿಸಿಕೊಳ್ಳೋ ತಂತ್ರ ಅನ್ನೋದು ರಾಜಕೀಯ ವಿಮರ್ಶಕರ ನೇರವಾದ ಮಾತು. ಪಕ್ಷದಲ್ಲಿ ತಮ್ಮ ಮಾತು ಕೇಳದ ನಾಯಕರನ್ನ ಒದ್ದೊಡಿಸೋಕೆ ಕುಮಾರಸ್ವಾಮಿ ಈಗ ಕಂಕಣ ಕಟ್ಟಿದ್ದಾರೆ. ಮೈಸೂರು ಭಾಗದ ಪ್ರಬಲ ನಾಯಕ JT ದೇವೇಗೌಡರನ್ನೇ ಟಾರ್ಗೆಟ್ ಮಾಡಿರೋರು ಇದಕ್ಕೆ ಸಾಕ್ಷಿ. JDS ಮುಗಿಸೋಕೆ ಬಂದವರೆಲ್ಲ ಸೈಡಿಗೆ ಹೋದ್ರು ಅಂತ ಹೇಳಿ ಮೂಲಕ ಪಕ್ಷದಲ್ಲಿ ತನ್ನ ಅಧಿಕಾರವನ್ನ ಪ್ರಶ್ನಿಸೋರೇ ಇರಬಾರದು ಅನ್ನೋದು ಕುಮಾರಣ್ಣನ ಇರಾದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪರ್ಯಾಯ ನಾಯಕರನ್ನ ಬೆಳೆಸೋ ಮೂಲಕ JTDಗೆ ಶಾಕ್ ಕೊಡೋಕೆ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯನ್ನ ಅನಿವಾರ್ಯವಾಗಿ ಒಪ್ಪಿಕೊಂಡಿರೋ ಕುಮಾರಸ್ವಾಮಿ ಪ್ರತಿಯೊಂದು ಮೀಟಿಂಗ್ ನಲ್ಲೂ ಮೈತ್ರಿ ಮಂತ್ರ ಜಪಿಸ್ತಾ ಇದ್ದಾರೆ. ಯಾಕಂದ್ರೆ ಬಿಜೆಪಿಯ ಸಹಕಾರ ಇಲ್ಲದಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಎದುರಿಸೋದು ಕಷ್ಟ ಅನ್ನೋದು ಅವರಿಗೆ ಗೊತ್ತಿದೆ. ಮೈತ್ರಿಗೆ ಧಕ್ಕೆ ಆಗಬಾರ್ದು ಅಂತ ಪದೇ ಪದೇ ಹೇಳ್ತಾ ಇರೋದು ಇದರ ಹಿಂದೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬಳಸಿಕೊಂಡು ತಮಗೆ ಬೇಕಿರೋ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋ ಲೆಕ್ಕಾಚಾರ ಆಗಿದೆ. ಬೆಂಗಳೂರಿನ ಮೇಲೆ ಹಿಡಿತ ಸಾಧಿಸೋಕೆ ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನೇ ಬಂಡವಾಳ ಮಾಡಿಕೊಳ್ಳೋಕೆ ಕುಮಾರಸ್ವಾಮಿ ರೆಡಿಯಾಗಿದ್ದಾರೆ. ಇಲ್ಲಿನ ಒಕ್ಕಲಿಗ ಮತಗಳನ್ನ ಕೇಂದ್ರೀಕರಿಸಿ ಮೈತ್ರಿಯಿಂದ ಲಾಭ ಪಡೆಯುವುದು ಅವರ ಉದ್ದೇಶ. ಅಷ್ಟೇ ಅಲ್ಲ, ತುಮಕೂರು ಭಾಗದ ಬಿಜೆಪಿ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಳೆ ಮೈಸೂರು ಪ್ರಾಂತದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡುವ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದೆಲ್ಲವೂ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕಿಂಗ್ ಆಗೋಕೆ ನಡೆಸ್ತಿರೋ ಸರ್ಕಸ್ ನಂತೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಕೇಂದ್ರದ ಜವಾಬ್ದಾರಿಯನ್ನ ನೆಪ ಮಾಡಿಕೊಂಡು ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರೋ ಕುಮಾರಸ್ವಾಮಿ 2028ರ ಹೊತ್ತಿಗೆ ದೆಹಲಿಯಿಂದ ಗಂಟು ಮೂಟೆ ಕಟ್ಟಿ ಇಲ್ಲಿಗೆ ಬರೋದು ಪಕ್ಕಾಗಿದೆ. ಆದ್ರೆ ಪ್ರತಿ ಬಾರಿ ಭಾವನಾತ್ಮಕ ವಿಚಾರಗಳನ್ನೇ ಮುಂದಿಟ್ಟುಕೊಂಡು ರಾಜಕೀಯ ಮಾಡೋ ಇವರ ಈ ಬ್ಲೂ ಪ್ರಿಂಟ್ಗೆ ಮತದಾರರು ಮರಳಾಗ್ತಾರಾ ಅಥವಾ ಮೈತ್ರಿ ಪಕ್ಷದ ನಾಯಕರೇ ಇವರನ್ನ ಹೇಗೆ ಸ್ವೀಕರಿಸುತ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.